ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆಯನ್ನ ಕೂಡ ನೀಡಿದ್ದಾರಂತೆ. ಸಂಕ್ರಾಂತಿ ವೇಳೆಗೆ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಮೈಸೂರಿನ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ನಾನು ಅನುಷಾ. ದರ್ಶನ್ ಅವರ ಅಭಿಮಾನಿಗಳು ಬೇಡ್ಕೊಳ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ದರ್ಶನ್ ಅವರು ಬೇಗ ಗುಣಮುಖರಾಗ್ಲಿ ಅನ್ನುವಂಥ ವಿಚಾರ. ಈಗ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತೀರಾ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಂತಹ ದರ್ಶನ್ ಅವರಿಗೆ ಫಿಸಿಯೋಥೆರಪಿಯನ್ನ ಮಾಡಿಸಲಾಗಿತ್ತು, ಆದ್ರೆ ಅದು ವರ್ಕ್ ಆಗಿರ್ಲಿಲ್ಲ. ಇದರಿಂದಾಗಿ ಅವರು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲೇಬೇಕಾಗಿದೆ. ಹಾಗಾಗಿ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆಯನ್ನ ಕೂಡ ನೀಡಿದ್ದಾರಂತೆ. ಸಂಕ್ರಾಂತಿ ವೇಳೆಗೆ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಮೈಸೂರಿನ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ನೀಡಿದ್ದಾರೆ. ಅಜಯ್ ಹೆಗ್ಡೆ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ದರ್ಶನ್ ಅವರಿಗೆ ಏನು ಸಂಕ್ರಾಂತಿ ವೇಳೆಗೆ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲಾಗುತ್ತೆ. ಶಸ್ತ್ರಚಿಕಿತ್ಸೆ ಆದ ನಂತರ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಅವರು ಚಿತ್ರೀಕರಣ ಏನು ಡೆವಿಲ್ ಚಿತ್ರೀಕರಣ ನಡೀತಾ ಇದೆ, ಇದರಲ್ಲಿ ಭಾಗಿಯನ್ನ ಕೂಡ ಆಗ್ತಾರಂತೆ. ಇನ್ನು ದರ್ಶನ್ ಅವರಿಗೆ ನರ್ವ್ ರೂಟ್ ಬ್ಲಾಕ್ ಮತ್ತೆ ಎಪಿಡೋರಲ್ ಅನ್ನುವಂಥ ಇಂಜೆಕ್ಷನ್ ಅನ್ನ ಕೊಡ್ತಾರಂತೆ. ಈ ಇಂಜೆಕ್ಷನ್ ಕೊಟ್ಟ ಮೇಲೆ ಅವ್ರಿಗೆ ಏನಾದ್ರೂ ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಸರ್ಜರಿಯನ್ನ ಮಾಡ್ಲಾಗತ್ತಂತೆ. ಇನ್ನು L5 ಮತ್ತೆ S1 ಫಿಕ್ಷನ್ ಅನ್ನುವಂತಹ ಸರ್ಜರಿಯನ್ನ ಮಾಡ್ಲಾಗತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿರುವಂತದ್ದು. ಈಗಾಗಲೇ ದರ್ಶನ್ ಅವರು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಅಪ್ಪರ್ ಬಾಡಿ ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಲೋವರ್ ಬಾಡಿ ವರ್ಕೌಟ್ ಅನ್ನ ಅವರು ಮಾಡ್ತಾ ಇಲ್ಲ, ಯಾಕಂದ್ರೆ ಅದರಿಂದಾಗಿ ಅವ್ರಿಗೆ ಭಾರ ಎತ್ತೋದು ಇದೆಲ್ಲ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಲೋವರ್ ಬಾಡಿ ಏನ್ ವರ್ಕೌಟ್ಗಳಿದೆ ಅದನ್ನೆಲ್ಲ ನಿಲ್ಲಿಸಿದಾರಂತೆ. ಅದಾದ ಮೇಲೆ ಅವರು ಏನು ಆಪರೇಷನ್ ಆದಮೇಲೆ 1 ತಿಂಗಳಷ್ಟು ರೆಸ್ಟ್ ಮಾಡಿ ರಿಕವರಿ ಪೀರಿಯಡ್ ಏನಿರುತ್ತೆ, ಈ ರಿಕವರಿ ಪೀರಿಯಡ್ ಎಲ್ಲ ಮುಗಿಸಿದ ಮೇಲೆ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಅಜಯ್ ಹೆಗ್ಡೆ ಅವರು ನೀಡಿರುವಂತದ್ದು. ಸಂಕ್ರಾಂತಿ ಹಬ್ಬದವರೆಗೂ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಆಪರೇಷನ್ ಏನು ನೀಡಿಲ್ಲ, ಅಭಿಮಾನಿಗಳು ಮತ್ತೆ ನಾವು ಕೂಡ ಬೇಡ್ಕೊಳ್ಳೋದು ಒಂದೇ, ದರ್ಶನ್ ಅವರು ಆಪರೇಷನ್ ಸಕ್ಸಸ್ ಆಗ್ಲಿ, ಬೇಗ ಅವರು ಗುಣಮುಖರಾಗ್ಲಿ ಅನ್ನೋದು.